21 ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಬೈಬಲ್ ಇದ್ದ ಹಾಗೆ ಈ ಭಾಗದ ಅಭಿವೃದ್ಧಿಗೆ ಸರ್ಕಾರ ಮನಸ್ಸು ಮಾಡಬೇಕು ಎಂದು ಹೋರಾಟಗಾರ ಲಕ್ಷ್ಮಣ ದಸ್ತಿ ಒತ್ತಾಯಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗವು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ಈ ಭಾಗದ 7 ಜಿಲ್ಲೆಗಳಿಗೂ ಅಭಿವೃದ್ಧಿ ಬೇಕಾಗಿದೆ. ಕೆಲ ರಾಜಕಾರಣಿಗಳ ಷಡ್ಯಂತ್ರದಿಂದ ಈ ಭಾಗದ ಅಭಿವೃದ್ಧಿಗೆ ಗ್ರಹಣ ಹಿಡಿದಿದೆ. ಪ್ರಹ್ಲಾದ್ ಜೋಶಿ ಇವರು ಈ ಭಾಗಕ್ಕೆ ಬರಬೇಕಾದ ಸವಲತ್ತುಗಳನ್ನೆಲ್ಲ ತಮ್ಮ ಭಾಗದ ಕಡೆಗೆ ಕೊಂಡೊಯ್ದು ಈ ಭಾಗದ ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಮುಂಬರುವ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿ ಅಭಿವೃದ್ಧಿಗೆ ಮುಂದಾಗಬೇಕು. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಂಜುಂಡಪ್ಪ ವರದಿ ಪ್ರಕಾರ ಈ ಭಾಗದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಅಲ್ಲಿ ಶಿಫಾರಸು ಮಾಡಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 175 ಜಿಲ್ಲೆಗಳಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳು 39, ಅತಿ ಹಿಂದುಳಿದ ಜಿಲ್ಲೆಗಳು 40 ಮತ್ತು ಹಿಂದುಳಿದ ಜಿಲ್ಲೆಗಳು 35, ಸ್ವಲ್ಪ ಮುಂದುವರೆದಂಥ ತಾಲೂಕುಗಳು 60. ಈ ರೀತಿ ಒಟ್ಟು 175 ತಾಲೂಕುಗಳಲ್ಲಿ 39, 40, 35, 61 ಈ ರೀತಿ 175 ತಾಲೂಕುಗಳು. ಅದಕ್ಕೆ ಹೈಲಿ ಬ್ಯಾಕ್ವರ್ಡ್ ಅಂದರೆ ಎಲ್ಲಕ್ಕಿಂತ ಹಿಂದುಳಿದಂಥ 39ರಲ್ಲಿ 21 ತಾಲೂಕುಗಳು ನಮ್ಮದೇ ಕಲ್ಯಾಣ ಕರ್ನಾಟಕ. ಆ ಗುಲ್ಬರ್ಗ ಜಿಲ್ಲೆದರೆ ಎಲ್ಲ ತಾಲೂಕುಗಳು ಹಿಂದುಳಿದ್ವೆ, ರಾಯಚೂರಿನೂ ಹಿಂದುಳಿದ್ವೆ. ಒಂದು ಹೊಸಪೇಟೆ, ಬೀದರು, ಗಂಗಾವತಿ, ಬಳ್ಳಾರಿ ಒಂದು 4 ಇವೇನಪ್ಪ ಸಾಪೇಕ್ಷವಾಗಿ ಮುಂದುವರೆದಂಥ ತಾಲೂಕುಗಳು. ನಂಜುಂಡಪ್ಪ ವರದಿ ಪ್ರಕಾರ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬೀದರ್ಗೆ ಪಶು ವಿಶ್ವವಿದ್ಯಾಲಯ ಕೊಡಬೇಕು, ಆಮೇಲೆ ರಾಯಚೂರಿಗೆ IIT ಕೊಡಬೇಕು, ಮತ್ತು ಮೆಡಿಕಲ್ ಕಾಲೇಜ್ ಬೀದರ್ ಕೊಡಬೇಕು. ಈ ರೀತಿ ಭಾಳಷ್ಟು ನೂರಾರು ಶಿಫಾರಸು ಮಾಡಿದರು. ಆ ಶಿಫಾರಸು ಮಾಡಿದ ಮೇಲೆ ಸರ್ಕಾರ ಕಣ್ಮುಚ್ಚಿ ರಾಯಚೂರಿಗೆ IIT ಕೊಡ್ರಿ ಅಂತ ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸ್ಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರದಾಗಿದ್ದಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕುತಂತ್ರ ಮಾಡಿ ಏನದಲ್ಲ 3 ಹೆಸರು ಕಳಿಸ್ರಿ ಅಂತ ಹೇಳಿದರು. 3 ಹೆಸರು ಕಳಿಸ್ರಿ ಅಂದಾಗ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ಒಂದು ರಾಯಚೂರು ಒಂದು ಕಳಿಸಿದ್ರು, ಮೈಸೂರು ಒಂದು, ಧಾರವಾಡ ಒಂದು. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಉದ್ದೇಶಪೂರ್ವಕವಾಗಿಯೇ ಆ ತಂತ್ರ ಅನುಸರಿಸಿದ್ರು. ಆಟೋಮೆಟಿಕ್ಕಾಗಿ ಪ್ರಹ್ಲಾದ್ ಜೋಶಿ ಅವ್ರದ್ದು ಒಂದು ಷಡ್ಯಂತ್ರದಿಂದ ಮತ್ತು ಅನಂತ್ ಕುಮಾರ್ನೂ ಅವಾಗಿದ್ದರು. ಅನಂತ್ ಕುಮಾರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡಿ ಏನದಲ್ಲ ಅದು IIT ಏನದಲ್ಲ ಧಾರವಾಡ ಸ್ಥಳಾಂತರ ಮಾಡಿಕೊಂಡ್ರು. ರಾಯಚೂರಿಗೆ ಸಿಗಬೇಕಾದಂಥ IIT ಧಾರವಾಡಕ್ಕೆ ಹೋಯ್ತು. ಅದು ಒಂದು ಕಡೆ ಭಾರತ ಸರ್ಕಾರ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಯಾದಗಿರಿ ಮತ್ತು ರಾಯಚೂರು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಹೇಳ್ತದೆ. ಮತ್ತೊಂದು ಕಡೆ ಈ ರೀತಿ ಹಿಂದುಳಿದ ಪ್ರದೇಶ ಅಂತ ಹೇಳ್ತದೆ. ಮತ್ತೊಂದು ಕಡೆ ನಮಗೇನದಲ್ಲ ಭಾರತ ಸರ್ಕಾರ 371 ಕೊಟ್ರ. ಮತ್ತು ಈ ರೀತಿ ನಮ್ಮ ಪ್ರದೇಶದ್ದು ಯೋಜನೆಗಳು ಅವರು ಬಾಂಬೆ ಕರ್ನಾಟಕ ಸ್ಥಳಾಂತರ ಮಾಡ್ಕೋತಾರೆ. ಈ ರೀತಿ ನಮ್ಗೆ ಮೈಸೂರು ಕರ್ನಾಟಕಕ್ಕಿಂತ ಡೇಂಜರ್ ಯಾರಾದ್ರು ಕಿತ್ತೂರು ಕರ್ನಾಟಕದವ್ರ. ನಮ್ಮ ಬಾಲಿಂದ ಏನೇ ಇರ್ತಾವ IIT ಅವರೇ ಕಸ್ಕೊಂಡ್ರು, IITನೂ ಅವರೇ ತೊಗೊಂಡ್ರು, ಮತ್ತು SBI ಬ್ಯಾಂಕಿನ ಡಿವಿಷನ್ ಆಫೀಸ್ನೂ ಅವರೇ ತೊಗೊಂಡ್ರು. ಮತ್ತು ಈಗ ಏಮ್ಸ್ದೂ ಅವ್ರ ಮೇಲೆ ತೊಗೋಬೇಕಂತ ಪ್ರಹ್ಲಾದ್ ಜೋಶಿ ಕುತಂತ್ರ ಮಾಡಿದ್ರು. ಹೋದ ಸಲ ಈ ರಾಯಚೂರು ಹೋರಾಟ ನಡೆಯೋದ್ರಿಂದ ಅವರು ಈಗ ಶಾಂತ ಕುಂತಾರ. ಅದಕ್ಕೆ ರಾಯಚೂರು ಹೋರಾಟ 2 ವರ್ಷದಿಂದ ನಡೀತಾ ಇದೆ. ಸನ್ಮಾನ್ಯ ಬಸವರಾಜ ಖಳಸೆ ಅವ್ರ ನೇತೃತ್ವದಲ್ಲಿ ಅನೇಕ ಹಿರಿಯರ ಒಂದು ಮುಖಂಡತ್ವದಲ್ಲಿ ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ನಡೆದ ಸುಮಾರು ಸಿದ್ದರಾಮಯ್ಯನ ಸರ್ಕಾರ ಬಂದಮೇಲೆ 1 ತಿಂಗಳಾದ ನಂತರನೇ ಏನದಲ್ಲ ಶರಣ ಪ್ರಕಾಶ್ ಅವರು ಇನ್ಚಾರ್ಜ್ ಮಿನಿಸ್ಟರ್ ಆದರು. ಆದ ನಂತರ ನಾವು RK ಹುಡುಗಿ ಸರ್ ಅವರು ಒತ್ತಾಯ ಮಾಡಿದ್ದೀವಿ. ಮಾಡಿದ ಪ್ರಕಾರ ಶರಣ ಪ್ರಕಾಶ್ ಅವ್ರ ನೇತೃತ್ವದಲ್ಲಿ ಒಂದು ದಿಲ್ಲಿ ಡೆಲಿಗೇಷನ್ ಹೋಗಿದ್ದೀವಿ ನಾವು. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಯಲ್ಲಿ ನಮ್ಮನ್ನು ಒಕ್ಕಟ್ಟದ, ಅದಕ್ಕೆ ನಮ್ಮ ರಾಯಚೂರಿಗೆ ಏಮ್ಸನ್ನು ಕೊಡ್ಲತ್ತಾರ, ಇದು ಏನದಲ್ಲ ನಮ್ಮದು ಎಲ್ಲ ಒಪ್ಪಿಗೆ ಅದ, ಅದಕ್ಕೆ ನಾವೆಲ್ಲ ಒಂದಿದ್ದೀವಿ ಅಂತ ಹೇಳಿ ಏನದಲ್ಲ ಕೊಪ್ಪಳ, ರಾಯಚೂರು ಮತ್ತು ನಮ್ಮ ಭಾಗದ ಆಗಿನ ಖುವಾ ಮಂತ್ರಿಯವರು ಏನದಲ್ಲ ಶರಣಪ್ರಕಾಶ್ ಅವ್ರ ನೇತೃತ್ವದಾಗ ಡೆಲಿಗೇಷನ್ನು ಮನ್ಸುಖ್ ಮಾಡಿವಿ. ಆರೋಗ್ಯ ಸಚಿವರಿಗೆ ನಾವು ಪ್ರಸ್ತಾವನೆ ಕೊಟ್ಟಿವಿ, ರಾಯಚೂರಿಗೆ ಕೊಡ್ತೇವೆ ಅಂತ ಭರವಸೆ ಕೊಟ್ಟರು, ಇನ್ನೂ ತನಕ ಕೊಟ್ಟಿಲ್ಲ. ಮತ್ತು 8 ದಿವಸ ಮೊದಲು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಭೇಟಿಯಾಗಿ ರಾಯಚೂರಿಗೆ ಏಮ್ಸ್ ಕೊಡ್ಬೇಕಂತ ಹೇಳಿ ಪ್ರಸ್ತಾವನೆ ಕೊಟ್ಟರು ಅವರು. ಅದ್ರ ಜೊತೆಯಲ್ಲಿ ಅವರು IIT ಏನದಲ್ಲ ಮಂಡ್ಯ ಇಲ್ದ್ರೆ ಮೈಸೂರು ಕೊಡು. ಸುದ್ದಿಗೋಷ್ಠಿಯಲ್ಲಿ ಸಾಹಿತಿ RK ಹುಡುಗಿ, ಲಿಂಗರಾಜ್ ಸಿರ್ಗಾಪುರ್, ರಾಯಚೂರಿನ ಜಾನ್ ವೆಸ್ಲಿ, ಪ್ರೊಫೆಸರ್ ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.